ಜೀವನದಲ್ಲಿ ಯಾವ ತಿಂಗಳ ಅಮಾವಾಸ್ಯೆಯ ತಿಥಿಯಲ್ಲೂ ಈ 4 ತಪ್ಪುಗಳನ್ನು ಮಾಡಬಾರದು. ನೋಟ್ ಡೌನ್ ಮಾಡಿಕೊಳ್ಳಿ. ಮೊದಲ ತಪ್ಪು, ಅಮಾವಾಸ್ಯೆಯ ದಿನ ಇತರರ ಮನೆಯ ಅನ್ನವನ್ನು ತಿನ್ನಬಾರದು. ಯಾಕೆಂದರೆ ತಿನ್ನುವವರ ಪೂರ್ಣ ತಿಂಗಳ ಪುಣ್ಯವು ಅನ್ನ ನೀಡಿದವರಿಗೆ ಹೋಗುತ್ತದೆ, ಅಂದರೆ ನೀವು ಖಾಲಿ ಹಸ್ತರಾಗುತ್ತೀರಿ. ಆದ್ದರಿಂದ ಜಾಗ್ರತೆ ಇರಲಿ. ಎರಡನೇ ತಪ್ಪು, ಅಮಾವಾಸ್ಯೆಯ ದಿನ ಮರಗಿಡಗಳಿಂದ ಹೂ, ಹಣ್ಣು, ಎಲೆ, ತುಳಸಿದಳ, ಹುಲ್ಲು ಇತ್ಯಾದಿಗಳನ್ನು ಕೀಳಬಾರದು. ಇದರಿಂದ ಬ್ರಹ್ಮಹತ್ಯೆಯ ಪಾಪ ಬರುತ್ತದೆ. ಮೂರನೇ ತಪ್ಪು, ಗೃಹಸ್ಥರಿಗೆ ವಿಶೇಷವಾಗಿ ಈ ದಿನ ಸಂಯಮದಿಂದ ಇರಬೇಕು. ಪತಿ ಪತ್ನಿಯರು ಸಾಂಸಾರಿಕ ವ್ಯವಹಾರ ಸಂಭೋಗ ಮಾಡಬಾರದು. ಜನಿಸುವ ಸಂತಾನ ಡಿಫಾರ್ಮ್ಡ್ ಅಥವಾ ಅಂಗವೈಕಲ್ಯ ಹೊಂದಿರಬಹುದು. ಹಾಗೆಯೇ ಸಂತಾನವಾಗದಿದ್ದರೆ ಈ ದಿನದ ವರ್ತನೆಯಿಂದ ಗಂಭೀರ ರೋಗಗಳು ಬರಬಹುದು. ನಾಲ್ಕನೆಯ ತಪ್ಪು, ನಿಮ್ಮದೇ ಜಮೀನು ಇದ್ದು ಕೃಷಿ ಮಾಡುತ್ತಿದ್ದರೆ ಅಮಾವಾಸ್ಯೆಯ ದಿನ ಹೊಲದಲ್ಲಿ ಕೆಲಸ ಮಾಡಬಾರದು ಮತ್ತು ಕೂಲಿಕಾರರಿಂದಲೂ ಮಾಡಿಸಬಾರದು. ಇದಕ್ಕೆ ಧಾರ್ಮಿಕ ಕಾರಣಗಳ ಜೊತೆಗೆ ಸೈಂಟಿಫಿಕ್ ಕಾರಣಗಳು ಇವೆ. ಈ ಬಾರಿ ಮಾರ್ಚ್ 19ರಂದು ಚೈತ್ರ ಅಮಾವಾಸ್ಯೆಯ ದಿನ ಈ ಎಲ್ಲಾ ಜಾಗ್ರತೆಗಳನ್ನು ಪಾಲಿಸಬೇಕು. ಶಾಸ್ತ್ರಗಳ ಪ್ರಕಾರ ಈ ದಿನ ಮಾಡಿದ ಜಪ, ಧ್ಯಾನ ಮತ್ತು ದೇವರ ಸ್ಮರಣೆ ಅತ್ಯಂತ ಪುಣ್ಯಕರವಾಗಿದೆ. ವರ್ಷದಲ್ಲಿ 3 ಶುಭ ಮುಹೂರ್ತಗಳಲ್ಲಿ ಒಂದಾದ ಯುಗಾದಿ ಕೂಡ ಇದೇ ದಿನ ಬರುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಕನಿಷ್ಠ 5 ಜನರಿಗೆ ಹಾಗೂ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಹಂಚಿಕೊಳ್ಳಿ. ಹರಿಯೋಂ.